ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಲೈಫ್. ಇವತ್ತು ಸಂಡೇ ಮಾರ್ನಿಂಗ್. ಏನು ಇವತ್ತು ಪ್ಲ್ಯಾನ್ ಅಂದರೆ, ಇವತ್ತು ನೋ ಕುಕ್ಕಿಂಗ್ ಪ್ಲ್ಯಾನ್. ಇವತ್ತು ಏನು ಅಡುಗೆ ಮಾಡ್ತಿಲ್ಲ, ಬಿಕಾಸ್ ವಿ ಆರ್ ಗೋಯಿಂಗ್ ಔಟ್. ಎಲ್ಲಿಗೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಇವತ್ತು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋ ಐಡಿಯಾ ಇರಲಿಲ್ಲ. ನಿನ್ನೆ ಸಂಜೆ ರಾಧ್ಯ ಆ್ಯಂಡ್ ಶೌರ್ಯ ಇಬ್ಬರು ಚಾಕ್ಲೇಟ್ಸ್ ತಿಂದು ಅದ್ರ ಮೇಲೆಲ್ಲ ಉದುರಿಸ್ಬಿಟ್ಟಿದ್ರು. ಸೊ ಅದು ಹೀಟಿಗೆ ಮೆಲ್ಟ್ ಆಗಿ ಇಟ್ ವಾಸ್ ಲೈಕ್ ಕಂಪ್ಲೀಟ್ ಮೆಸ್. ಸೊ ಅದೆಲ್ಲ ಅಷ್ಟು ಕ್ಲೀನ್ ಮಾಡಿ ಫ್ರೆಶ್ ಆಗಿರೋ ಬೆಡ್ ಸ್ಪ್ರೆಡ್ ಹಾಕಿ ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ರಾಧ್ಯ ಹಾಲಲ್ಲೂ ಗಲೀಜು ಮಾಡಿದ್ಲು. ಅಟ್ ದ ಸೇಮ್ ಟೈಮ್ ಆಂಟಿನೂ ಬಂದಿದ್ದರು ಅವ್ರ ಕೆಲಸ ಮುಗ್ಸೋಕ್ಕೆ. ಆಂಟಿ ಜನರಲಿ ಸ್ವೀಪ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ನಾನು ಡಸ್ಟ್ ಮಾಡಿರ್ತೀನಿ, ಬಟ್ ಇವತ್ತು ಮಾಡೋಕ್ಕೆ ಆಗಿಲ್ಲ. ನಮ್ಮ ಮನೇಲಿ ತುಂಬಾ ಡಸ್ಟ್ ಫಾರ್ಮ್ ಆಗುತ್ತೆ, ಯಾಕಂದರೆ ರೋಡ್ ಸೈಡ್ ಇರೋದ್ರಿಂದ ನಾನು ಡೈಲಿ ಡಸ್ಟ್ ಮಾಡೇ ಮಾಡ್ತೀನಿ. ಬಿಕಾಸ್ ಅದು ಮಕ್ಕಳು ಬಾಯಿಗಿಟ್ಟು ಅದು ಅಲರ್ಜಿ ಫಾರ್ಮ್ ಆಗೋದೇನು ಇಷ್ಟ ಇರಲಿಲ್ಲ. ಆ್ಯಂಡ್ ಎವ್ರಿ ಡೇ ಬ್ರಷಲ್ಲಿ ಮಾಡೇ ಮಾಡ್ತೀನಿ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟರಲ್ಲಿ ಶೌರ್ಯಂದು ಸ್ನಾನ ಆಗಿತ್ತು. ಅವ್ನಿಗೆ ಬೇಕಾಗಿರೋ ಬಟ್ಟೆನ ಅವನೇ ಎತ್ತಿಟ್ಕೊಳ್ಳೋಕೆ ಹೇಳ್ತೀನಿ. ನಾನು ಜಸ್ಟ್ ಹೋಗಿ ಹಾಕೋದು ಮಾತ್ರ ನನ್ನ ಡ್ಯೂಟಿ ಆಗಿರುತ್ತೆ. ಆ್ಯಂಡ್ ಅವ್ನಿಗೆ ಬ್ಲೇಸರ್ಸ್ ಅಂದರೆ ತುಂಬಾ ಇಷ್ಟ. ಯಾವುದೇ ಸಾರ್ಟ್ ಆಫ್ ಬ್ಲೇಸರ್ಸ್ ಕೊಟ್ರೇನೋ ಅವ್ನಿಗೆ ತುಂಬ ಇಷ್ಟಪಟ್ಟು ಹಾಕ್ಕೊಳ್ತಾನೆ. ಆ್ಯಂಡ್ ಕೋಟನ್ನು ಅಷ್ಟೇ, ಯಾವುದೇ ಥರ ಕೋಟ್ ಕೊಟ್ರೆ, ಎನಿ ಕಲರ್ ಎನಿ ಫಾರ್ಮ್ ಆಫ್ ಕೋಟ್ಸ್ ಕೊಟ್ರೇನೋ ಅವ್ನು ಹಾಕ್ಕೊಳ್ತಾನೆ. ಆ್ಯಂಡ್ ಇಷ್ಟೆಲ್ಲ ರೆಡಿಯಾಗಿ ಯಾಕೋ ಸ್ಕೂಲ್ ಸಾಕ್ಸ್ ಹಾಕ್ತೀಯ ಅಂದರೆ ನಂಗೆ ಅದೇ ಬೇಕು ಅಂತ ಫೋರ್ಸ್ಫುಲ್ಲಾಗಿ ಹಾಕ್ಕೊಂಡಿದ್ದಾನೆ. ಸೊ ಶೌರ್ಯನ ರೆಡಿ ಮಾಡಿ ಆಚೆ ಕೂಡಿಸ್ಬಿಟ್ಟು ಬಂದಿದ್ದೆ. ಆ್ಯಂಡ್ ನೆಕ್ಸ್ಟ್ ಈಸ್ ಫಾರ್ ರಾಧ್ಯ ಈಸ್ ನಾಟ್ ಎಟ್ ಆಲ್ ಹ್ಯಾಪಿ. ಯಾಕಂದರೆ ಅವಳಿಗೆ ಆ ಡ್ರೆಸ್ ಇಷ್ಟ ಇರಲಿಲ್ಲ, ಅವ್ಳಿಗೆ ಬೇರೆ ಡ್ರೆಸ್ ಬೇಕಾಗಿತ್ತು. ತುಂಬ ಬಿಸಿಲಿರೋದ್ರಿಂದ ನಾನು ಕಾಟನ್ ಡ್ರೆಸ್ಸೇ ಪ್ರಿಫರ್ ಮಾಡಿದ್ರೆ ಹೇಗೋ ಸಮಾಧಾನ ಮಾಡಿ ಫೋರ್ಸ್ ಮಾಡಿ ಹಠ ಮಾಡಿ ನಾನು ಹಾಕಿದ್ದೀನಿ. ಸೊ ಇವಾಗ ರೆಡಿ ಆಗಿದ್ದೀವಿ. ಅವ್ರು ಕಾರ್ ತೆಗಿಯೋದಕ್ಕೆ ಹೋಗಿದ್ದಾರೆ. ಮಕ್ಕಳು ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ ಆಫ್ಟರ್ 1 hour ಆಫ್ ಸ್ಟ್ರಗಲ್. ಸೊ ಬೇಸಿಕ್ಲಿ ನಾನು ಎಲ್ಲಾದರೂ ಫಂಕ್ಷನ್ಗೆ ಆಗಲಿ ಮಾಲ್ಗೆ ಆದರೆ ಎಲ್ಲೇ ಹೋಗ್ಬೇಕಾದ್ರೂ ಮಕ್ಕಳಿಗೆ ಬೇಸಿಕ್ ಫುಡ್ ಆದರೂ ಪ್ಯಾಕ್ ಮಾಡ್ಕೊಳ್ತೀನಿ. ಬಿಕಾಸ್ ಹೋಗಿದ್ದ ಕಡೆ ಸಿಚುವೇಶನ್ ಹೇಗಿರುತ್ತೆ ಏನು ಅಂತ ಹೇಳೋದಕ್ಕಾಗಲ್ಲ. ಟ್ರಾವೆಲ್ ಮಾಡೋದಕ್ಕೆ ಐ ಟೇಕ್ ದಿಸ್ ಬ್ಯಾಕ್ ಪ್ಯಾಕ್ ಸೊ ದಟ್ ನನಗೆ ಇದರಲ್ಲಿ ಎಲ್ಲ ಡಂಪ್ ಮಾಡಿ ಹಾಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ. ಇದರಲ್ಲಿ ನಾನು ರಾತ್ರಿಗೆ ಡಯಪರ್ ಆಗಿರ್ಬೋದು, ವೈಪ್ಸ್ ಆಗಿರ್ಬೋದು, ಇದಿಷ್ಟು ತೆಗೆದಿಟ್ಕೊಂಡಿರ್ತೀನಿ. ಬೇಸಿಕ್ ಫುಡ್ ಅಂದರೆ ರಾತ್ರಿಗೆ ನಾನು ದಾಲ್ ರೈಸ್ ತೊಗೊಂಡಿರ್ತೀನಿ ಆ್ಯಂಡ್ ಕರ್ಡ್ ರೈಸ್ ಈಸ್ ಆಲ್ ಬೇಬೀಸ್ ಕಂಫರ್ಟ್ ಫುಡ್. ಸೊ ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಂಡ್ ಹಾಟ್ ವಾಟರ್ ಫ್ಲಾಸ್ಕಲ್ಲಿ ಇದ್ದೇ ಇರುತ್ತೆ. ಸೊ ಇವಾಗ ಇದನ್ನಿಷ್ಟು ನಾವು ಬ್ಯಾಗಲ್ಲಿ ಡಂಪ್ ಮಾಡಿಕೊಂಡು ಹೋಗುವ. ಓಕೆ, ಇದರಲ್ಲಿ ಕುದಿಯೋ ನೀರು ಫುಲ್ ಹಾಟ್ ವಾಟರ್ ಇರುತ್ತೆ. ಸೊ ಅದಕ್ಕೆ ಬೇಕಾದಾಗ ನಾನು ತಣ್ಣೀರಲ್ಲಿ ಡೈಲ್ಯೂಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದರಲ್ಲಿ ರಾಧಿಂದ ಕರ್ಡ್ ರೈಸ್ ಇರುತ್ತೆ. ಆ್ಯಂಡ್ ಇದು ರಾಧಿಂದ ಅಗೇನ್ ಬಾಕ್ಸ್, ಇದು ದಾಲ್ ಇರುತ್ತೆ. ಇನ್ ಕೇಸ್ ಅದು ಇಲ್ಲಾಂದರೆ ಇದು ಯಾವ್ದು ಬೇಕೋ ಅವಾಗ ತಿನ್ನಿಸ್ತೀನಿ. ಆ್ಯಂಡ್ ದಿಸ್ ಈಸ್ ಫಾರ್ ಶೌರ್ಯ ರಸಮ್ ರೈಸ್. ಬೇಸಿಕ್ ಅಲ್ಲೇ ತಿನ್ನಿಸ್ತೀನಿ. ಅಲ್ಲಿ ಆಗಿಲ್ಲ ಅಂದರೆ ಅವ್ನು ತಿಂದಿಲ್ಲ ಅಂದರೆ ಸೊ ರಸಮ್ ರೈಸ್ ಅವನಿಗೂ ಪ್ಯಾಕ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಈ 2 ಹಾಟ್ ಬಾಕ್ಸ್ ಬಂದು ನಾನು ರ್ಯಾಬಿಟ್ ಅನ್ನೋ ಒಂದು .com ಇಂದ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು 12 hours ಬಿಸಿ ತಡೆಯತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಇದುವರೆಗೂ ಅಷ್ಟವರೆಗೂ ಇಟ್ಕೊಂಡಿಲ್ಲ. ಒಂದು 4 to 3 hours ಬಿಸಿ ಹೇಗೆ ಹಾಕಿರ್ತೀವೋ ಅದೇ ಬಿಸಿ ಇರುತ್ತೆ. ಸೊ ಇವಾಗ ಇದನ್ನು ಪ್ಯಾಕ್ ಮಾಡ್ಕೊಳ್ತೀನಿ. ಆ್ಯಂಡ್ ಒಬ್ವಿಯಸ್ಲಿ ರಾಧ್ಯನ್ಗೆ ಗ್ಲಾಸಸ್ ಒಂದು 2 ಸ್ಪೂನ್ ತೊಗೊಂಡಿರ್ತೀನಿ. ಒಂದು ದೊಡ್ಡ ಗ್ಲಾಸು, ಒಂದು ಚಿಕ್ಕ ಗ್ಲಾಸ್, 2 ಗ್ಲಾಸ್ ತೊಗೊಂಡಿರ್ತೀನಿ. ಆ್ಯಂಡ್ ಕಪ್ಸ್. ಇವಾಗ ಇಷ್ಟು ತೊಗೊಂಡು ಪ್ಯಾಕ್ ಮಾಡಿಕೊಂಡು ಹೋಗೋಣ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನನ್ನ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್ ಮನೆಯದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಇದೆ. ಆದ್ರಿಂದನೇ ಬೆಳಗ್ಗೆ ಬೇಗ ಎದ್ದು ರೆಡಿ ಮಾಡಿಕೊಂಡು ಮನೆ ಬಿಡೋ ಅಷ್ಟರಲ್ಲಿ ಇಟ್ ವಾಸ್ 12 o'clock ಆಗೋಗಿತ್ತು ಆಲ್ಮೋಸ್ಟು. ಇವರು ತುಂಬ ಅಂದರೆ ತುಂಬ ಕ್ಲೋಸು, ಅದರಿಂದ ಮಿಸ್ ಮಾಡೋದಕ್ಕೆ ಆಗಿಲ್ಲ. ಸೊ ಹೇಗೋ ರೆಡಿ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಹೊರಟೆ.
ಬೇಸಿಕ್ಲಿ ಗೊಲು ಕಾನ್ಸೆಪ್ಟ್ ಥರ ಸೆಟ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಅನ್ನಪೂರ್ಣಿ ಐಡಲ್ನ ಇಟ್ಟು ಅದ್ರ ಮುಂದೆ ಅಕ್ಕಿಗಳನ್ನ ಇಟ್ಟು ಪೂಜೆ ಮಾಡೋ ಥರ. ಇಟ್ ವಾಸ್ ವೆರಿ ಕ್ಯೂಟ್. ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ಸಲ್ಲಿ ಮಾಡಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇದನ್ನು ಮಾಡೋದಕ್ಕೆ ಆರ್ಗನೈಸರ್ಸು ಇರ್ತಾರಂತೆ. ಹಾಯ್ ಗಾಯ್ಸ್, ಮನೆಗೆ ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಆಫ್ಟರ್ ಅ ಲಾಂಗ್ ಟೈಮ್. ಬೀಯಿಂಗ್ ಅ ಹೌಸ್ ವೈಫ್, ಮ್ಯಾಕ್ಸಿಮಮ್ ಮನೇಲೇ ಇರ್ತೀವಿ, ಆಬ್ವಿಯಸ್ಲಿ ಹೌಸ್ ವೈಫ್. ಬಟ್ ಈ ಥರ ಏನಾದ್ರು ಫಂಕ್ಷನ್ಸ್ ಇದ್ದಾಗ ವಿಲ್ ಬಿ ಮೋರ್ ಎಕ್ಸೈಟೆಡ್ ದ್ಯಾನ್ ಅದರ್ಸ್. ಸೊ ನಾನು ಎಂಜಾಯ್ ಮಾಡಿದೆ, ಮಕ್ಕಳು ಎಂಜಾಯ್ ಮಾಡಿದ್ರು. ಮನೆಗೆ ಬರೋ ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಸೊ ಅದರಿಂದ ರಾಧಿಯಾನು ಮಲಗಿದ್ದಾಳೆ. ಅವಳು ಎದ್ದೊಳ್ಬೇಕಾದ್ರೆ ಗ್ಯಾರಂಟಿ ಕ್ರ್ಯಾಂಕಿ ಆಗಿರ್ತಾಳೆ. ಸೊ ಅವಳು ಎದ್ದೋಳೋ ಅಷ್ಟರಲ್ಲಿ ಈ ಮಕ್ಕಳು ಮಾಡಿರೋ ಮೆಸ್ ಅಷ್ಟು ಕ್ಲೀನ್ ಮಾಡಬೇಕು. ಏನು ಮೆಸ್ ಆಗಿರೋದಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಿಕಾಸ್ ಮಕ್ಕಳಿರೋ ಮನೆಯಲ್ಲಿ ಹೋಗಬೇಕಾದ್ರೆ ಅವ್ರು ಹಾಕೊಳ್ಳೋ ಒಂದು ಸೆಟ್ ಬಟ್ಟೆನ 10 ಸೆಟ್ ಬಟ್ಟೆನ ಆಚೆ ಎಳ್ದಾಕಿರ್ತಾರೆ. ಸೊ ಅದಷ್ಟು ಕ್ಲೀನ್ ಮಾಡಿ ಅವಳು ತೊಗೊಂಡೋಗಿರೋ ಫುಡ್ ಐಟಮ್ಸ್ದೆಲ್ಲ ಬಾಕ್ಸಸ್ ಹಾಗೆ ಇತ್ತು, ಅದನ್ನು ವಾಶ್ ಮಾಡಿಟ್ಟು ಅವಳಿಗೆ ಬೇಕಾಗಿರೋ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕಾಗತ್ತೆ. ಅಷ್ಟು ಪ್ರಿಪೇರ್ ಮಾಡಿ ನಾನೊಂದು ಸ್ಟ್ರಾಂಗಾಗಿ ಒಂದು ಟೀ ಕುಡ್ದು ಅವ್ರು ಎದ್ದೋಳು ಅಷ್ಟರಲ್ಲಿ ನಾನು ರಿಫ್ರೆಶ್ ಆಗಲೇಬೇಕು. ಇಲ್ಲ ಅಂದರೆ ನಾನು ಡೌನ್ ಆಗಿದ್ರೆ ಅವರು ಡೌನ್ ಆಗಿರ್ತಾರೆ. ಸೊ ಲೆಟ್ಸ್ ಗೋ ಸ್ಟಾರ್ಟ್ ದ ರೊಟೀನ್ ಅಗೇನ್. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಏನಾದರೂ ಒಂದು ಕಾಮೆಂಟ್ ಹಾಕಿ, ಅಟ್ಲೀಸ್ಟ್ ಒಂದು ಎಮೋಜಿ ಹಾಕಿ. ವಿಲ್ ಫೀಲ್ ಹ್ಯಾಪಿ. ಐ ಥಿಂಕ್ ನನಗೆ ಇವಾಗ ಸ್ಟಾರ್ಟಪ್ ಅಷ್ಟೇ ಇದು. ಓಕೆ, ಯು ಟ್ರೈ ಟು ಪುಟ್ ಅ ಕಮೆಂಟ್ ಅಟ್ಲೀಸ್ಟ್. ಓಕೆ, ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಟ್ ಈಸ್ ಆಲ್ ಅಬೌಟ್ ಶೌರ್ಯ ಸ್ಟಡಿ ರಿಲೇಟೆಡ್ ಆಗಿರುತ್ತೆ. ಸೊ ಪ್ಲೀಸ್ ಡೂ ವಾಚ್ ಇಟ್. ಥ್ಯಾಂಕ್ ಯು. ಬಾಯ್.